ಅಂತಂದರೆ ಒಂದು ದಾಳಿಯನ್ನು ತಡೆಯೋ ಪ್ರಯತ್ನ ನಾವು ಮೊದಲು ಮಾಡ್ತೀವಿ. ದಾಳಿ ಆಗಲೇಬಾರ್ದು, ಯಾವುದೇ ಸಣ್ಣದಾಗಲಿ ದೊಡ್ಡದಾಗಲಿ ಆಗಲೇಬಾರ್ದು. ಸೊ ಹೇಗಾಯಿತು ಅಂತ ಸ್ಟಿಮ್ಯುಲೇಷನ್ ಅಂದರೆ ಒಂಥರ ಒಂದು ಸ್ಟಿಮ್ಯುಲೇಟೆಡ್ ಸೆನಾರಿಯೋಸ್ ಅಂತ ಹೇಳಿ ಒಂದೇ ಇರಲ್ಲ, ಬೇರೆ 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 ಆಯಾಮಗಳಿಂದ ಅದನ್ನು ರಿಕ್ರಿಯೇಟ್ ಮಾಡ್ತಾ ಹೋಗ್ತೇವೆ. ಸೊ ಅದು ರಿಕ್ರಿಯೇಟ್ ಮಾಡ್ತಾ ಹೋದಾಗ ಅವ್ರಿಗೆ ಅಕಸ್ಮಾತ್ ಅಂಥ ದಾಳಿ ತಮ್ಮ ದೇಶದಲ್ಲಿ ನಡೆದ್ರೆ ಅಥವಾ ತಮ್ಮ ಉದ್ಯಮದ ಮೇಲೆ ನಡೆದ್ರೆ ಅಥವಾ ತಮ್ಮ ರೈಲ್ವೆ ಅಥವಾ ತಮ್ಮ ಮೆಟ್ರೋ ಮೇಲೆ ನಡೆದ್ರೆ ಏನೆಲ್ಲ ಅನಾಹುತ ಆಗ್ಬೋದು ಅಂತ ಒಂದು ಅಂದಾಜು ಇರುತ್ತೆ. ಸೊ ಅವರು ಆಗಲೇ ಎಲ್ಲ ರಕ್ಷಣಾ ವ್ಯವಸ್ಥೆ ಮಾಡ್ಕೊಂಡಿರ್ತಾರೆ, ಇಲ್ಲ ಅಂತಲ್ಲ. ಬಟ್ ಅವ್ರೇನು ಆಮೇಲೆ ಅಂತಾರೆ ಅಂದರೆ ಇಲ್ಲ, ನಾವು ಅದನ್ನು ಸ್ವಲ್ಪ ಇನ್ನೂ ಬಲಪಡಿಸ್ಕೊಳ್ಳೋಣ, ಎಲ್ಲೋ ಒಂದು ಕಡೆ ಸಣ್ಣ ಒಂದು ಸುಳಿವು ಸಿಕ್ಕಿರ್ಬೋದು ಅಥವಾ ಎಲ್ಲೋ ಒಂದು ನಮ್ಮ ಓವರ್ ಸೈಟಿಂದನೂ ಕೂಡ ನಾವು ಎಷ್ಟೊಂದು ಬಾರಿ ಓವರ್ ಕಾನ್ಫಿಡೆಂಟ್ ಆಗಿರ್ಬೋದು, ಅದನ್ನು ಸರಿಪಡಿಸ್ಕೊಳ್ಳೋಣ. ಇನ್ನೊಂದು ತುಂಬ ಸರಳವಾಗಿ ಏನಾಗಿರುತ್ತೆ, ಇವೆಲ್ಲ ಒಂದು ದೊಡ್ಡ ವ್ಯವಸ್ಥೆ ಇರುತ್ತೆ. ನಮಗೆ ಒಬ್ಬ ಪ್ರಯಾಣಿಕರಾಗಿ ನಮಗೆ ಕಾಣಿಸೋದೊಂದು ಬೋರ್ಡು, ಆ ಬೋರ್ಡಿಗೆ ಮಾಹಿತಿ ಎಲ್ಲಿಂದ ಬರುತ್ತೆ. ಅದೊಂದು ರೈಲ್ವೆ ಅವರ ಒಂದು ಕಂಪ್ಯೂಟರ್ ಸಿಸ್ಟಮ್ ಇರುತ್ತೆ, ಅಲ್ಲಿ ಅವ್ರಿಗೆ ಎಲ್ಲಿಂದ ಮಾಹಿತಿ ಬರುತ್ತೆ. ಆ ರೈಲ್ವೆ ನಿಲ್ದಾಣಗಳಲ್ಲಿ ಆ ಟ್ರೈನ್ ಪಾಸ್ ಆದಾಗೆಲ್ಲ ಅವ್ರಿಗೆ ಮಾಹಿತಿ ಬರ್ತಾ ಹೋಗುತ್ತೆ. ಈ ಟ್ರ್ಯಾಕ್ನಲ್ಲಿದೆ, ಇಂಥ ಕಡೆ ಬಂತು, ಇನ್ನು ಇದೇ ಸ್ಪೀಡಲ್ಲಿ ಬರ್ತಿದೆ, ಸೊ ನೆಕ್ಸ್ಟ್ ಈಗ ಈ ಸ್ಟೇಷನ್ ಬರುತ್ತೆ. ಸೊ ಅಂದರೆ ತುಂಬ ದೊಡ್ಡ ಜಾಲ ಇರುತ್ತೆ, ಮಾಹಿತಿ ಜಾಲ. ಸೊ ಅಲ್ಲೇನಾದ್ರು ಸ್ವಲ್ಪ ವ್ಯತ್ಯಾಸ ಆಗಿದೆಯಾ, ಎಲ್ಲ ಅಪ್ಡೇಟ್ ಆಗಿಲ್ವಾ, ಅಥವಾ ಎಲ್ಲೋ ಒಂದು ಕಡೆ ಕಾಂಪ್ರಮೈಸ್ ಆಗಿದೆಯಾ, ಎಲ್ಲಾಗಿದೆ, ಯಾರಿಂದ ಆಗಿರ್ಬೋದು. ಒಂದು ಸಾಧಾರಣವಾಗಿ ಜನರಿಂದ ಆಗಲ್ಲ, ಜನರಿಂದ ಆಗೋದು ತುಂಬ ಕಡಿಮೆ. ಏನೋ ಒಂದು ಈ ಅಪ್ಡೇಟ್ ಆಗಿರಲ್ಲ, ಅಥವಾ ಯಾವುದೋ ಫೇಲ್ಯೂರ್ ಆಗಿರುತ್ತೆ, ಅಥವಾ ಯಾವುದೋ ಸೆಕ್ಯೂರಿಟಿ ಪ್ರಾಬ್ಲಮ್ ಆಗಿರುತ್ತೆ, ಅದನ್ನು ಸರಿಪಡಿಸ್ತಾ ಫಸ್ಟ್ ಬರ್ತಾರೆ. ಆಮೇಲೆ ಅದನ್ನು ಪಡಿಸಿದ ಮೇಲೆ ಸ್ಟಿಮ್ಯುಲೇಟ್ ಮಾಡ್ತಾರೆ, ಇದೆಲ್ಲವನ್ನೂ ಸರಿಪಡಿಸಿದ್ದೀವಿ, ಆದರೂ ದಾಳಿ ಆದರೆ ಏನಾಗುತ್ತೆ ಆವಾಗ ಗೊತ್ತಾಗುತ್ತೆ. ಇನ್ನೂ ಏನಾರು ನಾವು ಸರಿಪಡಿಸ್ಕೋಬೇಕು, ಅಥವಾ ತಕ್ಕ ಮಟ್ಟಕ್ಕೆ ಪರವಾಗಿಲ್ಲ ನಾವು ಸೇಫ್ ಆಗಿದ್ದೀವಿ ಅಂತಂದರೆ ಆವಾಗ ಜನರನ್ನು, ಅದರ ಸಿಬ್ಬಂದಿ ವರ್ಗದವ್ರನ್ನ ಪ್ರತಿಯೊಬ್ಬರನ್ನ ಟ್ರೈನ್ ಮಾಡ್ತಾರೆ. ಇಲ್ಲಿ ನೋಡಿ, ಮುಖ್ಯವಾಗಿ ಎಷ್ಟೋ ಜನ ಅಂತಾರೆ ಟೆಕ್ನಾಲಜಿ ಇಲ್ವಾ. ಟೆಕ್ನಾಲಜಿ ತುಂಬ ಇದೆ, ತುಂಬ ಅಂದರೆ ತುಂಬ ಟೆಕ್ನಾಲಜಿ ಇದೆ. ಯಾವ ಟೆಕ್ನಾಲಜಿನ ಯಾವ ಸಂದರ್ಭದಲ್ಲಿ ಬಳಸಬೇಕು ಇದು ಹೇಳ್ಕೊಡ್ಬೇಕು. ಆಮೇಲೆ ಸಿಚುಯೇಷನ್ ಅವೇರ್ನೆಸ್ ಅಂದರೆ ಏನೋ ಒಂದು ಹೇಳಿದ್ರೆ, ಲೈಕ್ ಒಂದು ಸಣ್ಣ ವ್ಯತ್ಯಾಸ ಆಯಿತು, ನಾನೇನು ಮಾಡಬೇಕು, ಯಾರಿಗೆ ಹೇಳಬೇಕು, ನಾನೇ ಏನೋ ಹುಡುಕಿ ನೋಡೋಣ, ಯಾರೋ ಒಂದು ಫೋನ್ ಬರುತ್ತೆ ಅಂತ ಇಟ್ಕೊಳ್ಳಿ, ಯಾರೋ ಒಂದು ಏನೋ ಬೈತಾರೆ ಫೋನ್ ಮಾಡಿ, ಟ್ರೂ ಕಲರ್ ಹಾಕ್ಕೊಂಡು ಇವನು ಯಾರು ನೋಡೋಣ, ಯಾವ ಊರಿಂದ ಮಾಡಿದ್ದ ನೋಡೋಣ ಅಂತ ಅಧಿಕ ಪ್ರಸಂಗತನಗಳು ಬೇಡ. ಯಾಕಂದರೆ ಏನೂ ಸಿಗಲ್ಲ ಅದರಲ್ಲಿ. ಯಾವುದೋ ಒಂದು ಹೆಸರು ತೋರಿಸುತ್ತೆ, ಯಾವುದೋ ಊರು ತೋರಿಸುತ್ತೆ, ಹೊರತಾಗಿ ಇವ ಮಾಡಿದ ವ್ಯಕ್ತಿನ ಅಥವಾ ಅವರು ಯಾವುದೋ ಸಾಫ್ಟ್ವೇರ್ ಹಾಕ್ಕೊಂಡು ಒಂದು ಹೆಣ್ಮಗಳ ಥರ ಫೋನಲ್ಲಿ ಮಾತಾಡಿರ್ಬೋದು, ಅಥವಾ ಯಾವುದೋ ವಿಡಿಯೋ ತೋರಿಸಿ ಇನ್ನೇನೋ ಮಾಡಿರ್ಬೋದು. ಅದು ಆ ತಜ್ಞರಿಗೆ ಗೊತ್ತಾಗುತ್ತೆ, ಹೊರತಾಗಿ ನಮಗೆ ಗೊತ್ತಾಗಲ್ಲ. ಎಷ್ಟೋ ಜನ ತಪ್ಪು ಮಾಡೋದು ಅಲ್ಲೇ. ಸೊ ಇಂಥದ್ದನ್ನೆಲ್ಲ ಮಾಡಿದೆ ಒಂದು ಅವೇರ್ನೆಸ್ ಅಂದರೆ ಒಂದು ಎಮರ್ಜೆನ್ಸಿ ಅಂತ ಇಟ್ಕೊಳ್ಳಿ, ಏನೋ ಆಗ್ತಿದೆ, ಏನು ಮಾಡಬೇಕು, ಇದೆಲ್ಲ ವ್ಯವಸ್ಥೆಗಳು. ಅಂದರೆ ಇದನ್ನೆಲ್ಲ ನಾವು ಪ್ರೋಸೆಸ್ ಸಿಸ್ಟಮ್ ಇದು ಎಲ್ಲ ಕಡೆ ಬರಬೇಕು. ಪ್ರತಿಕ್ಷಣದ ಸುದ್ದಿಗಾಗಿ ಜೀ ಕನ್ನಡ ನ್ಯೂಸ್ ಆ್ಯಪ್ ಡೌನ್ಲೋಡ್ ಮಾಡಿ. ಲೈವ್ ಟಿವಿ, ಲೇಟೆಸ್ಟ್ ಅಪ್ಡೇಟ್ಸ್, ಎಂಟರ್ಟೈನ್ಮೆಂಟ್, ಲೈಫ್ ಸ್ಟೈಲ್, ಟೆಕ್ನಾಲಜಿ ಸುದ್ದಿ ನಿಮ್ಮ ಅಂಗೈಯಲ್ಲಿ.